ನಾನು ನಿಮ್ಮನ್ನ ಹೇಳ್ತಾ ಇಲ್ಲ. ಅಲ್ಲಲ್ಲ, ಜನರಲಿ ನೀವು ಜನರಲಿ ನಾನು ನಿಮ್ಮನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಹಂಗೆ ಕೇಳ್ತಿರೋದು. ಅಲ್ಲ ಅಂದ್ರೆ ಪವಿತ್ರ ಅವ್ರನ್ನ ಹೈಲೈಟ್ ಮಾಡ್ತಿದ್ದಾರೆ. ಮಾಧ್ಯಮಗಳು ಫೋಕಸ್ ಮಾಡಿರೋದೇ A1 and A2 ಅಷ್ಟೇ. ಅದೇ ಅದಕ್ಕೆ ನಾನು ಕೇಳಿದ್ನ ಪವಿತ್ರ ಅವ್ರನ್ನ ಯಾಕೆ ಫೋಕಸ್ ಮಾಡಿದ್ದಾರೆ ಅಂತ ಹೇಳಿ ನಾನು ಬೇಕಲ್ಲ, ಯಾರಾದ್ರೂ ಒಬ್ರು ಬೇಕಲ್ಲ. ಇವಾಗ ನನ್ನನ್ನ ಪ್ರಶ್ನೆ ಮಾಡೋದಕ್ಕೆ ಅದಕ್ಕೆ ಸೂಕ್ತವಾದಂತ ಒಬ್ಬರು ವ್ಯಕ್ತಿ ಬೇಕು. ಸೂಕ್ತವಾದವರು ಅಂದ್ರೆ ಕಡೆ ಪಕ್ಷ ಆ ಸೂಕ್ತವಾದಂತ ಒಂದು ಆಂಕರ್ ಕೇಳ್ತಾರೆ ಅಂತಂದ್ರೆ ಅವ್ರಿಗೂ ಒಂದ್ ಸ್ವಲ್ಪ ನೇಮ್ ಇರ್ಬೇಕು. ಅವರು ಕೂಡ ಚೆನ್ನಾಗಿ ಪ್ರಶ್ನೆ ಮಾಡೋರು ಆಗ್ಬೇಕು. ಅವರು ನೋಡಕ್ ಸುಂದರವಾಗಿರ್ಬೇಕು. ಹೆಂಗೆ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಚಾನಲ್ಗಳಲ್ಲಿ, ಈ ಕೇಸ್ಗೂ ಕೂಡ ಫಿಟ್ ಆಗೋದಕ್ಕೆ ಈ ಕೇಸಲ್ಲಿ ಆಕೆನ ಸೇರಿಸಿದ್ರೆ ಈ ಕೇಸ್ಗೊಂದು ಸಿಂಕ್ ಆಗುತ್ತೆ, ಅಲ್ಲಿಗಲ್ಲಿಗೆ ಮ್ಯಾಚ್ ಆಗಬೇಕು. ಸೊ ಆಮೇಲೆ ಅವ್ರಿಗೆ ಒಂದು ಲಿಂಕ್ ಇರಬೇಕು. ಅಲ್ಲಿ ಕರೆಕ್ಟಾಗಿ ಲಿಂಕ್ ಕೊಡೋದಕ್ಕೆ ಯಾವುದೋ ಒಂದಷ್ಟು ಎವಿಡೆನ್ಸ್ ಸಿಕ್ಕಿರಬೇಕು. ಯಾವುದೋ ಒಂದು ಫೋನ್ ಕಾನ್ವರ್ಸೇಷನ್ ಆಗಿರಬೇಕು, ಅಥವಾ ಯಾವಾಗಲೂ ಆ ಜಾಗದಲ್ಲಿ ಹತ್ರದಲ್ಲಿ ಇರಬೇಕು, ನಿಯರಲ್ಲಿ ಇರಬೇಕು. ಈ ಥರ ಏನೋ ಒಂದು ನಡೆದಿರಬೇಕು. ಆ ಥರ ಏನೋ ಒಂದು ಸಿಂಕ್ ಆಗಿದ ತಕ್ಷಣ ಅವ್ರನ್ನ ಸೇರಿಸಿದ್ದಾರೆ ಅಷ್ಟೇ. ಸರ್, ಅಂದ್ರೆ ನಾನು ಕೇಳಿರೋ ನಿಮಗೆ ಗೊತ್ತಾ, ಪವಿತ್ರ ಅವರು ಈ ಕೇಸ್ ಆಗಿದ ತಕ್ಷಣ ಫಸ್ಟ್ ಪವಿತ್ರ ಅವ್ರನ್ನ ಹೋಗಿ ಪೊಲೀಸ್ ಅರೆಸ್ಟ್ ಮಾಡ್ತಾರೋ ಅಥವಾ ಪವಿತ್ರ ಅವರೇ ಸ್ಟೇಷನ್ಗೆ ಹೋಗ್ತಾರಾ? ನಿಮಗೆ ಗೊತ್ತಿದ್ಯಾ? ಪವಿತ್ರ ಅವ್ರನ್ನ ಅರೆಸ್ಟ್ ಮಾಡಿದ್ವಿ ಅಂತಾನೆ ಎಲ್ಲ ಕಡೆ ಬಂದಿದೆ. ಇಲ್ಲ, ಪವಿತ್ರ ಅವ್ರಿಗೆ ಫೋನ್ ಹೋಗುತ್ತೆ, ಸ್ಟೇಷನ್ಗೆ ಬನ್ನಿ ಅಂತ ಕರೀತಾರೆ. ಇವ್ರಿಗೆ ಏನ್ ವಿಚಾರ ಅಂತಾನೆ ಗೊತ್ತಿಲ್ಲ. A2 ಕಡೆಯಿಂದ ಫೋನ್ ಮಾಡಿಸ್ತಾರೆ, ಪವಿತ್ರ ಸ್ಟೇಷನ್ಗೆ ಬನ್ನಿ ಅಂದಾಗ ಪವಿತ್ರ ಅವರೇ ಅವ್ರ ಸ್ನೇಹಿತರ ಜೊತೆಗೆ ಸ್ಟೇಷನ್ ಹತ್ರಕ್ಕೆ ಅವ್ರ ಕಾರಲ್ಲಿ ಹೋಗ್ತಾರೆ. ಫ್ರಮ್ ಡೇ 1 ಪವಿತ್ರ ಅವರೇ ಖುದ್ದು ಹೋಗ್ತಾರೆ. ಸೊ ಪವಿತ್ರ ಅವ್ರಿಗೆ ತಪ್ಪು ಮಾಡಿದ್ದಿದ್ರೆ ನೀವ್ ಹೇಳಿ, ಕರೆದ ತಕ್ಷಣ ಹೋಗ್ತಿರ್ಲಿಲ್ಲ. ಸಾಮಾನ್ಯವಾಗಿ ಭಯ ಅಲ್ಲ. ನಾನು ತಪ್ಪು ಮಾಡಿದೀನಿ, ನನ್ನ ಮೇಲೆ ಕೇಸ್ ಆಗಿದೆ ಅಂತ ಗೊತ್ತಾದ್ರೆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ? ಅಬ್ಸ್ಕ್ಯಾಂಡ್ ಆಗ್ತಾರೆ. ಫಸ್ಟ್ ಪಾಯಿಂಟ್ ನೋಡಿ ಎಷ್ಟು ನಾಲೆಡ್ಜ್ ಇದೆ. ನೆಕ್ಸ್ಟ್ ಏನ್ ಮಾಡ್ತಾರೆ? ಲಾಯರ್ನ ಮೀಟ್ ನೆಕ್ಸ್ಟ್ ಏನ್ ಮಾಡ್ತಾರೆ? ಆಂಟಿಸಿಪೇಟರಿ ಬೇಲ್ ಮಾಡ್ತಾರೆ. ಹೌದು, ಕರೆಕ್ಟ್. ತಪ್ಪೇ ಮಾಡಿದ್ದಿದ್ರೆ ಪವಿತ್ರ ಅವ್ರು ಈ ಕೆಲಸ ಮಾಡ್ತಾ ಇದ್ರು. ಆದ್ರೆ ಪವಿತ್ರ ಅವ್ರಿಗೆ ಅವ್ರ ಪ್ರಕಾರ ಅವ್ರಿಗೆ ಏನೂ ಗೊತ್ತೇ ಇರಲಿಲ್ಲ. ಅದಕ್ಕೆ ಅವರು ಸ್ಟೇಷನ್ಗೆ ಹೋದ್ರು. ಇದೊಂದೇ ಸಾಕು ಜನಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ಆಯ್ತಾ? ಇದು ಪ್ರತಿಯೊಬ್ಬರಿಗೂ ಗೊತ್ತಿದೆ, ಪವಿತ್ರ ಅವರು ಇದನ್ನ ತಪ್ಪು ಮಾಡಿಲ್ಲ ಅನ್ನೋದು. ನಾವೇನು ಮಾಡೋದು, ಮಾಧ್ಯಮಗಳ ಮುಂದೆ ಬಂದು ಬಾಯಿ ಬಡ್ಕೊತಾ ಇದ್ದೀನಿ ಅಷ್ಟೇ. ಬಟ್ ಖಂಡಿತ ಇದನ್ನೇ ಕೋರ್ಟಲ್ಲಿ ಕೂಡ ಇವಾಗ ಟೆಕ್ನಿಕಲಿ ಆ್ಯಂಡ್ ಲೀಗಲಿ ನಾನು ಕೆಲವೊಂದು ಮಾಧ್ಯಮಗಳ ಮುಂದೆ ಹೇಳ್ತಾ ಇಲ್ಲ ಅಷ್ಟೇ. ಯಾಕಂದರೆ ಎಲ್ಲ ಹೇಳ್ಬಿಟ್ರೆ ಪೊಲೀಸ್ನವ್ರು ಅಲರ್ಟ್ ಆಗ್ಬಿಡ್ತಾರೆ. ಅವ್ರು ಮಾಡಿರೋ ಹುಳುಕಲ್ನ ನಾವ್ ಎತ್ತಿ ತೋರ್ಸಕ್ಕೆ ಈಗಲೇ ಹೋಗ್ಬಾರ್ದು, ಅದು ಸಮಯ ಬರುತ್ತೆ. ಸರ್, ಪವಿತ್ರ ಅವರು ನಿರಪರಾಧಿ ನೀವು ಹೇಳಿರೋ ಪ್ರಕಾರ? ನಿರಪರಾಧಿ. ಓಕೆನಾ? ಅವ್ರು ಇದ್ರಲ್ಲಿ ಇನ್ವಾಲ್ವ್ ಇಲ್ಲ ಅಲ್ವಾ? ಇವಾಗ ಬೇಲ್ ಕೊಟ್ಟಿದ್ರು. ಇವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ಕ್ಯಾನ್ಸಲ್ ಆಯ್ತು. ಪವಿತ್ರ ಅವ್ರ ಮೇಲೆ ಅಷ್ಟೊಂದು ಅಲಿಗೇಷನ್ಸ್ ಇಲ್ಲ ಅಂದ್ರೆ ಅವ್ರದ್ದು ಯಾವುದು ನಮ್ಗೆ ಏನಂತಾರೆ ಸಾಕ್ಷಿಗಳು ಸಿಕ್ಕಿಲ್ಲ ಅಂತಂದಿದ್ರೆ ಅವ್ರನ್ನ ಬಿಡ್ಬೋದಿತ್ತಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ. ಯಾಕೆ ಅವ್ರನ್ನು ಇನ್ವಾಲ್ವ್ ಮಾಡಿ ಮತ್ತೆ ಕಳಿಸಿದ್ರು? ಬಹಳ ಗುಡ್ ಕ್ವಶನ್. ಆಯ್ತಾ, ನಾನು ಬೇಲ್ ಕಾಪಿ ಇದ್ರೆ ನಾನು ನಿಮ್ಗೆ ತೋರಿಸ್ತಿದ್ದೆ. ಇವಾಗ ಅದು ನನ್ನ ಆಫೀಸಲ್ಲಿದೆ. ಈ ಬೇಲ್ ಕಾಪಿ ಏನು ಕ್ಯಾನ್ಸಲ್ ಆಯ್ತಲ್ಲ, ಅಲ್ಲಿ ಮುಖ್ಯವಾಗಿ ಯಾಕೆ ಕ್ಯಾನ್ಸಲ್ ಆಯ್ತು ಅಂದ್ರೆ ಒನ್ ಇಸ್ ಟೆಕ್ನಿಕಲ್ ಗ್ರೌಂಡ್ ಮೇಲೆ ಹೈಕೋರ್ಟ್ ಬೇಲ್ ಕೊಟ್ಟಿದ್ದಾರೆ. ಅದು ಇಂಥ ಒಂದು ದೊಡ್ಡ ಪ್ರಕರಣಗಳಲ್ಲಿ, ಈ ರೀತಿಯ ಪ್ರಕರಣಗಳಲ್ಲಿ ಸೊಸೈಟಿಗೆ ಅಟ್ ಲಾರ್ಜ್ ರಾಂಗ್ ಮೆಸೇಜ್ ಹೋಗಬಾರ್ದು ಅನ್ನೋದು ಒಂದು. ಟೆಕ್ನಿಕಲ್ ಗ್ರೌಂಡ್ ಮೇಲೆ ಇಷ್ಟು ಈಸಿಯಾಗಿ ಇದನ್ನ ಕನ್ಸಿಡರ್ ಮಾಡಬಾರ್ದಾಗಿತ್ತು ಅನ್ನೋದು. ಆಮೇಲೆ ಇದನ್ನ ಒಂದು ರೀತಿ ಆಲ್ರೆಡಿ ಜಡ್ಜ್ಮೆಂಟೇ ಮಾಡಿಬಿಟ್ಟಿದ್ದಾರೆ ಅನ್ನೋ ಥರ ಒಂದು ಬೇಲ್ ಆರ್ಡರ್ ಇದೆ. ಸೊ ಈ ರೀತಿ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಇನ್ ಡಿಫ್ರೆಂಟ್ ಶೇಡಲ್ಲಿ ಥಿಂಕ್ ಮಾಡುತ್ತೆ. ಅದ್ರ ಜೊತೆಗೆ ಆರ್ಗ್ಯುಮೆಂಟ್ ತಾವು ಗಮನಿಸಿರ್ತೀರ. ಹೌದು, ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ ಕಂಪ್ಲೀಟ್ಲಿ ಪ್ರಾಸಿಕ್ಯೂಷನ್ ಆರ್ಗ್ಯುಮೆಂಟ್ ಆದ್ಮೇಲೆ ಕಂಪ್ಲೀಟ್ಲಿ A2 ಆರ್ಗ್ಯುಮೆಂಟ್ ಮಾಡಿದ್ರು. ಬೇರೆ ಯಾರಿಗಾದ್ರೂ ಆರ್ಗ್ಯುಮೆಂಟ್ ಮಾಡೋದಕ್ಕೆ ಆಪ್ಷನ್ ಅಲ್ಲಿ ಆಪರ್ಚುನಿಟಿ ಕೊಟ್ರ? ನೋಡಿದ್ದೀರಾ ನೀವು? ಎಲ್ಲರೂ ನೋಡಿರ್ತಾರೆ. ಅಂಡ್ ಅದು ಇದ್ರ ಜಡ್ಜ್ಮೆಂಟ್ ಅಲ್ಲೂ ಕೂಡ ಮೇನ್ಲಿ ಮೆನ್ಷನ್ ಮಾಡಿರೋ ಕೆಲವೊಂದು ಹೈಲೈಟ್ ಪಾಯಿಂಟ್ಸ್ ದರ್ಶನ್ ಅವರು ಚೆನ್ನಾಗಿ ಓದಿದ್ದೀರಾ ನೋಡಿ ನೀವು. ಕರೆಕ್ಟ್. ಈಗ ನಾನು ಯಾಕೆ ಹೇಳಿ, ನೀವೇ ಹೇಳ್ತಾ ಇದ್ದೀರಾ. ಕಂಪ್ಲೀಟ್ಲಿ ಬೇಲ್ ಕ್ಯಾನ್ಸಲೇಷನ್ ಅಲ್ಲಿ ಕಂಪ್ಲೀಟ್ಲಿ ಫೋಕಸ್ ಮಾಡಿರ್ತಕ್ಕಂಥದ್ದು A2 ಮಾತ್ರ ಫೋಕಸ್ ಮಾಡ್ತಾರೆ. A1 ಕೊಟ್ಟಿರ್ತಕ್ಕಂಥ ರಿಟರ್ನ್ ಸಬ್ಮಿಷನ್ಸ್ ಬಗ್ಗೆ ಆಗ್ಬೋದು, ಬೇರೆ ಅಕ್ಯೂಸ್ಗಳು ಕೊಟ್ಟಿರ್ತಕ್ಕಂಥ ರಿಟರ್ನ್ ಸಬ್ಮಿಷನ್ ಅಷ್ಟ ಕನ್ಸಿಡರೇ ಮಾಡಿಲ್ಲ. ಹಾಗಂತ ಅಂದ್ಬಿಟ್ಟು ನಾವು ಅದು ರೈಟು ರಾಂಗ್ ಅಂತ ನಾವು ಕೋರ್ಟಲ್ಲಿ ತೀರ್ಮಾನ ಮಾಡೋದ್ರ ಬಗ್ಗೆ ನಾವು ಕೆಲವೊಂದು ಅದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡೋ ಅವಶ್ಯಕತೆ ಇಲ್ಲ. ಬಟ್ ಆದರೆ ಖಂಡಿತವಾಗಿಯೂ ನಮಗೆ ಸರಿಯಾದ ಒಂದು ರೀತಿಯಲ್ಲಿ ನಮಗೆ ಒಂದು ಸಿಕ್ಲಿಲ್ಲ ನ್ಯಾಯ ಅನ್ನೋ ಒಂದು ಇದ್ರ ಮೇಲೆ ನಮ್ಗೆ ಖಂಡಿತ ಇದೆ. ಆಮೇಲೆ ಇನ್ನೊಂದು, ಕೊನೆಯಲ್ಲಿ ಆ ಬೇಲ್ ಕ್ಯಾನ್ಸಲ್ ಮಾಡಿದಾಗ ಒಂದು ಲೈನ್ ಬರೆದಿದ್ದಾರೆ. ಇದು ಓನ್ಲಿ ಬೇಲ್ ಕ್ಯಾನ್ಸಲ್ ಮಾಡಿರೋದು ಬರೀ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತ್ರ.
ಇವರು ತಪ್ಪು ಮಾಡಿದಾರೋ ಇಲ್ವೋ ಅನ್ನೋದು ಟ್ರಯಲ್ ನಡಿಬೇಕು. ಟ್ರಯಲ್ ಅಲ್ಲಿ ಆ ಸಾಕ್ಷ್ಯಾಧಾರಗಳನ್ನ ಒಂದು ಪರಿಶೀಲನೆ ಮಾಡಿ ಅದರಲ್ಲಿ ಡಿಸೈಡ್ ಆಗ್ಬೇಕು. ನಾನ್ ಡಿಸೈಡ್ ಮಾಡಿರೋದು ಓನ್ಲಿ ಬೇಯ್ಲು, ಇದನ್ನ ನೀವು ಯಾವ ಕಾರಣಕ್ಕೂ ಟ್ರಯಲ್ಗೆ ಇಂಪ್ಯಾಕ್ಟ್ ಆಗ್ಬಾರ್ದು ಆನ್ ಮೆರಿಟ್ ಮೇಲೆ ಅನ್ನೋ ತರ ಒಂದು ಲೈನೇ ಬರ್ದಿರ್ತಾರೆ. ಟ್ರಯಲ್ಲೇ ಇರ್ಲಿ, ಬಟ್ ಇಲ್ಲಿ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಿದೆ ಅಲ್ಲ ಸರ್? ಅಂದ್ರೆ ಖಂಡಿತ ಆಗ್ತಾ ಇದೆ ನೋಡಿ, ಖಂಡಿತ ಆಗಿದೆ. ಶಿ ಇಸ್ ಸಿಂಗಲ್, ಕಾನೂನೇ ಅವ್ರಿಗೆ ಪರ್ಮಿಟ್ ಮಾಡುತ್ತೆ. ಒಂದು ಲೇಡಿ ಇದ್ರೆ ಅಥವಾ ಅವ್ರಿಗೆ ಹೆಲ್ತ್ ಕಂಡೀಷನ್ ಸರಿ ಇಲ್ಲ ಅಂದ್ರೆ ಸೀನಿಯರ್ ಸಿಟಿಸನ್ಸ್ಗಳಿಗೆ ಈ ತರ ಇದ್ರೆ ಕಾನೂನಲ್ಲಿ ಕೆಲವೊಂದು ಅದಕ್ಕೊಂದು ಆಪ್ಷನ್ ಅವರು ಅಪೀಲ್ ಮಾಡಿದ್ದಾರೆ. ನನಗೂ ಒಂದು 10ನೇ ಕ್ಲಾಸ್ ಓದ್ತಿರುವಂತ ಮಗಳಿದ್ದಾಳೆ ಅಲ್ಲ, ಕೋರ್ಟ್ ಅದನ್ನ ಆ ಪಾಯಿಂಟ್ಸ್ ಎಲ್ಲ ಕನ್ಸಿಡರ್ ಮಾಡಿಲ್ಲ. ಅದು ಅದ್ರ ಬಗ್ಗೆ ಇವಾಗ ನಾವು ಕೂಡ ಯೋಚನೆ ಮಾಡ್ತಾ ಇದೀವಿ, ಜೊತೆಗೆ ಅವ್ರ ಹತ್ರನೂ ಡಿಸ್ಕಷನ್ ಮಾಡಿದೀವಿ. ಇದು ಈ ಪಾಯಿಂಟ್ಸ್ಗಳು ಸುಮಾರು ಹಲವಾರು ಪಾಯಿಂಟ್ಸ್ಗಳಿದೆ, ಇದ್ರ ಮೇಲೆ ಇಟ್ಕೊಂಡು ನಾವೇನಾದ್ರೂ ಒಂದು ರಿವ್ಯೂ ಹಾಕ್ಬೋದಾ, ಇದ್ರ ಬಗ್ಗೆ ನಾವೇನಾದ್ರೂ ಕ್ವಶನ್ ಮಾಡ್ಬೋದಾ, ಒಂದು ಪ್ರಯತ್ನ ಪಡ್ಬೋದಾ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದೀವಿ. ಲೆಟ್ಸ್ ಸಿ ಅದ್ರ ಬಗ್ಗೆ. ಬಿಕಾಸ್ ಸುಪ್ರೀಂ ಕೋರ್ಟ್ ನಿಮಗೆ ಗೊತ್ತಿದೆ ಇವತ್ತೇನಾಗಿದೆ, ಈ ಆಟೋದಲ್ಲಿ ಮೀಟರ್ ಹೊಡೆದಂಗೆ, ಆಟೋದಲ್ಲಿ ಮೀಟರ್ ಹೊಡುತ್ತಲ್ಲ, ಹೋಗ್ತಾ ಹೋಗ್ತಾ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ವಕೀಲರಿದ್ದಾರಲ್ಲ, ಕರ್ನಾಟಕದ ಜನ ಸೀರಿಯಸ್ಲಿ ದೇ ಆರ್ ವೆರಿ ಲಕ್ಕಿ ನನ್ನ ಪ್ರಕಾರ. ಯಾಕಂದ್ರೆ ಅಷ್ಟೊಂದು ಎಕ್ಸ್ಪೆನ್ಸಿವ್ ಇಲ್ಲ. ನೀವು ಡೆಲ್ಲಿಯಲ್ಲಿ ಹೋಗಿ ಅಲ್ಲಿ ಮೀಟರ್ ಹೊಡುತ್ತೆ, ಹೇಗಂದ್ರೆ ಅಲ್ಲಿನ ಜನಕ್ಕೆ, ಅಲ್ಲಿ ಅಡ್ವೊಕೇಟ್ಸ್ಗಳಿಗೆ ಫೀಸ್ ಕೊಡೋಕ್ಕಾಗಲ್ಲ, ಅಷ್ಟು ತುಂಬಾ ಕಷ್ಟ. ಅಲ್ಲಿ ದೊಡ್ಡ ಅಲ್ಲಿ ಫೇಸು ಎಂಥವ್ರನ್ನ ನಿಲ್ಲಿಸ್ತೀವಿ ನಾವು, ಲೈಕ್ ಒಂಥರ ಯಾರ್ಯಾರನ್ನ ಕೇಸಲ್ಲಿ ಎಂಗೇಜ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಫೀಸ್ ಓಡ್ತಿರ್ತದೆ. ಡೇಟು, ಒಂದು ಇಂಥ ದಿವಸಕ್ಕೆ, ಒಂದೊಂದು ದಿವಸಕ್ಕೆ ಅಥವಾ ಟೈಮ್, ಬಹಳ ಕಷ್ಟ ಇದೆ. ಸೊ ಇದೆಲ್ಲ ನೋಡಿದಾಗ ಪವಿತ್ರ ಗೌಡ ಅವರು ಅಷ್ಟು ಟಾಪ್ ಮೋಸ್ಟ್ ಲಾಯರ್ನ ಇರೋಷ್ಟು ಒಂದು ಥಿಂಕು ಕೂಡ ಮಾಡಿರಲಿಲ್ಲ ಅವರು. ಯಾಕಂದರೆ ಒಂದೊಂದು ಡೇಟ್ಸ್ಗೆ ಒಂದೊಂದು ಕೇಸ್ನ ಎಂಗೇಜ್ ಮಾಡಬೇಕು ಅಂದರೆ ಪವಿತ್ರ ಗೌಡ, ಡು ಯು ಥಿಂಕ್ ಹೋಗ್ಬಿಟ್ಟು 1 ಲಕ್ಷ 2 ಲಕ್ಷ 5 ಲಕ್ಷ ಕೊಟ್ಟರೆ ಆಗತ್ತೆ ಅಂತ ಅನ್ಕೊತೀರಾ? ನೋ ವೇ, ಬಹಳ ಕಷ್ಟ ಇದೆ. ಅಲ್ಲಿ ಹೋಗಿ ಒಂದು ಸುಪ್ರೀಂ ಕೋರ್ಟ್ ಒಂದು ಕೇಸ್ ಹ್ಯಾಂಡಲ್ ಮಾಡಿ ಆಕೆ ಹೊರಗಡೆ ಬರ್ಬೇಕಂದ್ರೆ ಆಕೆ ಒಂದು ಕಡಿಮೆ ಒಂದು 50 ಲಕ್ಷ ಖರ್ಚು ಮಾಡಬೇಕಾಗಿತ್ತು. ಎಲ್ಲಿ ತರ್ತಾರೆ? ಹೌದು, ಅಫ್ಕೋರ್ಸ್ ಅವ್ರ ಫ್ಯಾಮಿಲಿಯಲ್ಲಿ ಫೈನಾನ್ಷಿಯಲಿ ಒಂದು ಹಂತಕ್ಕೆ ಅವ್ರ ತಂದೆ ತಾಯಿ ಇದ್ದಾರೆ, ಬಟ್ ಈಕೆ ಸ್ವಾಭಿಮಾನದ ಹೆಣ್ಣು. ತಂದೆ ತಾಯಿ ಹತ್ರ ಕೂಡ ಒಂದು ಹಂತಕ್ಕೆ ಆಕೆ ಸಹಾಯ ತಗೊಳ್ತಾಳೆ. ಒಂದು ಆವರೇಜ್ ಆಗಿ ಒಂದು ಅಡ್ವೊಕೇಟನ್ನು ಕೂಡ ಅವರು ಒಂದು ಎಂಗೇಜ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.